ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಕಾಪಿರೈಟ್ ಕ್ಲೇಮ್ ಬರೋಲ್ಲ, ಬಟ್ ಆ್ಯಡ್ ಸೂಟಬಿಲಿಟಿ ಅಂತ ಬರುತ್ತೆ, $10 ಬರುತ್ತೆ. ಸೊ ಈ ಥರ ಬಂದಾಗ ನಮಗೆ ನಾವು ಅಷ್ಟು ಹಾಕಿರೋ ಎಫರ್ಟ್ ಕೂಡ ವೇಸ್ಟ್ ಆಗುತ್ತೆ. ಆ ವಿಡಿಯೋಗೆ ಏನು ಯಾವುದೇ ಆ್ಯಡ್ ಬರದಿದ್ದಾಗ ನಮಗೆ ಮಾನಿಟೈಸೇಷನ್ಗೆ ಸಮಸ್ಯೆ ಆಗುವಂಥದ್ದು. ಸೊ ನಾನು ಪರ್ಟಿಕ್ಯುಲರಾಗಿ ಈ ವಿಡಿಯೋದಲ್ಲಿ ಆ್ಯಡ್ ಸೂಟಬಿಲಿಟಿ ಬಗ್ಗೆ ಮಾತಾಡ್ತೀನಿ. ನಾವು ಯಾವ ಥರ ಆ್ಯಡ್ ಸೂಟಬಿಲಿಟಿ ಬರದಾಗೆ ನೋಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಿಮ್ಗೇನಾದರೂ ಈ ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಯಾವ ಥರ ನಾವು ಕಾಪಿರೈಟ್ ಕ್ಲೈಮ್ ಇಲ್ಲದ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು, ಅಥವಾ ಮ್ಯೂಸಿಕ್ಕನ್ನು ಆ್ಯಡ್ ಮಾಡ್ಬೋದು, ಅಥವಾ ವಿಡಿಯೋ ಕ್ಲಿಪ್ಸನ್ನು ಆ್ಯಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಆ್ಯಡ್ ಸೂಟಬಿಲಿಟಿ ಬಗ್ಗೆ. ಯಾಕಂತೇಳಿದ್ರೆ ನಾನು ಪರ್ಸನಲ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು, ಒಂದೆರಡು ವಿಡಿಯೋದಲ್ಲಿ ಆ್ಯಡ್ ಸೂಟಬಿಲಿಟಿ ಅಂತ ಬರುತ್ತೆ. ಎಷ್ಟೇ ಕಾನ್ಸಂಟ್ರೇಟ್ ಮಾಡಿದಂಥ ವಿಡಿಯೋದಲ್ಲಿ ಯಾವುದೇ ಕಂಟೆಂಟ್ ಆ ಥರದ ಹಾಕಿಲ್ಲ ಅಂತ ಹೇಳಿದ್ರು ಕೆಲವೊಂದು ಸಲ ಬರುತ್ತೆ. ಹಾಗಾದ್ರೆ ನಾನು ಯಾಕೆ ಬರುತ್ತೆ ಈ ಥರದ ಕಂಟೆಂಟ್ ಆ್ಯಡ್ ಸೂಟಬಿಲಿಟಿ ಅಂತ ನೋಡಿದಾಗ ನನಗೆ ಒಂದಷ್ಟು ಪಾಯಿಂಟ್ಗಳು ನನಗೆ ಸಿಕ್ಕಿತ್ತು. ಅಂದರೆ ಯೂಟ್ಯೂಬ್ ಗೈಡ್ಲೈನ್ಸಲ್ಲಿ ಇರುತ್ತೆ ನಾವು ಯಾವ ಥರದ ವೀಡಿಯೋಗಳನ್ನು ಮಾಡಬಾರ್ದು ಅಥವಾ ಯಾವ ಥರದ ಕಂಟೆಂಟ್